ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಕಿಚ್ಚ ಸುದೀಪ್ ಸರ್ ಅವರು ಅಶ್ವಿನಿ ಗೌಡ ಅವ್ರಿಗೆ ಕ್ಲಾಸ್ ತೊಗೊಂಡಿದ್ದಾರೆ. ಅಂತಂದರೆ ಇವತ್ತು ಏನು ಕಿಚ್ಚನ ಪಂಚಾಯಿತಿ ನಡೆಯುತ್ತೋ, ಕಿಚ್ಚನ ಪಂಚಾಯಿತಿಯಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಕ್ಲಾಸ್ ಇರೋದು ಆಲ್ಮೋಸ್ಟ್ ನಮಗೆ ಆಲ್ರೆಡಿ ಕನ್ಫರ್ಮ್ ಆಗಿದೆ. ಏನಕ್ಕೆ ಅಂತಂದರೆ ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಪ್ರೋಮೋದಲ್ಲಿ ಸುದೀಪ್ ಸರ್ ಅವರು ಅಶ್ವಿನಿ ಗೌಡ ಅವ್ರಿಗೆ ಕೂಡ ಬೈತಾ ಇದ್ದಾರೆ. ಬಟ್ ನಾವು ಗಮನಿಸಬೇಕಾಗಿರೋದೇನು ಅಂತಂದರೆ, ಈಗ ರಕ್ಷಿತಾ ಶೆಟ್ಟಿ ಅವ್ರಿಗೆ ಲಾಸ್ಟ್ ವೀಕು ಯಾವ ಟೋನಲ್ಲಿ ಹೇಳಿದ್ರು ಆ ಟೋನಲ್ಲಿ ಬರ್ತಾ ಇಲ್ಲ, ಒಟ್ಟಲ್ಲಿ ಬೈತಾ ಇದ್ದಾರೆ. ಬಟ್ ಟೋನಲ್ಲಿ ವೇರಿಯೇಷನ್ ಇದೆ ಅಂತಂದರೆ ಟೋನ್ ಸ್ವಲ್ಪ ಇಲ್ಲಿ ಕಮ್ಮಿ ಇದೆ. ಅಂದರೆ ಅಶ್ವಿನಿ ಗೌಡ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಯಾಕೆ ಸುದೀಪ್ ಸರ್ ಯಾವಾಗಲೂ ಒಂದು ಸ್ವಲ್ಪ ಟೋನ್ನ ಕಮ್ಮಿ ಮಾಡ್ಕೊಂಡು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಅದೇ ಈಗ ರಕ್ಷಿತಾ ಶೆಟ್ಟಿಯವ್ರಿಗಾಗಲಿ ಗಿಲ್ಲಿಯವ್ರಿಗಾಗಲಿ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಟೋನ್ ಹೈ ಟೋನಲ್ಲಿ ಮಾತಾಡ್ತಾರೆ. ನೋಡೋಣ ಇವತ್ತೇನಾದ್ರು ಇನ್ನೇನಾದ್ರು ಕಂಟಿನ್ಯೂ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು. ಬಟ್ ಟೋನಲ್ಲಂತೂ ವೇರಿಯೇಷನ್ ಇದೆ. ಮೊದಲನೇದಾಗಿ ಸುದೀಪ್ ಸರ್ ಏನು ಅಂತ ಅಂದರೆ ಮುಂಚೆನೇ ಕೂಡ ಒಂದು ಸಲ ಇದನ್ನು ಹೇಳಿದರು. ಅಂತ ಅಂದರೆ ಒಂದು ಏಕವಚನದಲ್ಲಿ ಮಾತಾಡೋದು, ಅಂದರೆ ಅಶ್ವಿನಿ ಗೌಡ ಮತ್ತು ಕಾವ್ಯವ್ರಿಗೆ ಒಂದು ಸಲ ಕ್ಲಾಶ್ ಆಗಿರ್ತಲ್ಲ, ಆ ಟೈಮಲ್ಲೂ ಕೂಡ ಮರ್ಯಾದೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿರ್ತಾರೆ. ಇನ್ನು ಏಕವಚನದಲ್ಲಿ ಕರಿಬೇಡ ಅಂತಲೂ ಕೂಡ ಹೇಳಿರ್ತಾರೆ. ಅದರಿಂದಾಗಿ ಏನಾಗುತ್ತೆ ಅಂತಂದರೆ ಅವಾಗಲೂ ಕೂಡ ಬಿಟ್ಸ್ ಹೇಳಿದರೆ, ಅಂದರೆ ಸ್ಟಾರ್ಟಿಂಗೇ ಒಂದು ಸಲ ಸುದೀಪ್ ಸರ್ ಬಿಟ್ಸ್ ಹೇಳಿದರೆ. ಅಂತಂದರೆ ನಾವು ಒಬ್ಬರು ಚಿಕ್ಕ ಮಗು ಕೂಡ ನಾವು ಏಕವಚನದಲ್ಲಿ ಕರೀಲಿಲ್ಲ ಅಂತ ಅಂದರೆ ಆವಾಗ ನಮಗೆ ಆಟೋಮೆಟಿಕ್ಕಾಗಿ ಯಾರೂ ಕೂಡ ಕರೆಯಲ್ಲ ಅನ್ನೋದು ಕೂಡ ಅವರು ಹೇಳಿದರು. ಬಟ್ ಈ ಸಲ ಒಂದು ಸ್ವಲ್ಪ ಜೋರಾಗಿ ಹೇಳ್ತಾ ಇದ್ದಾರೆ ಅಶ್ವಿನಿ ಗೌಡ ಅವ್ರಿಗೆ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಾ ಇದೆ. ಏನಕ್ಕೆ ಅಂತಂದರೆ ಪ್ರೋಮೋದಲ್ಲಿ ಅದೇ ರೀತಿ, ಅಂದರೆ ನಮಗೇನಾದ್ರು ಒಂದು ಗೌರವ ಕೊಡಬೇಕು ಅಂತ ಅಂದರೆ ಒಂದು ಚಿಕ್ಕ ಮಗು ಕೂಡ ನಾವು ಏಕವಚನದಲ್ಲಿ ಕರಿಬಾರ್ದು, ಆವಾಗ ನಮಗೆ ಗೌರವ ಆಟೋಮೆಟಿಕ್ಕಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಅವ್ರು ಮಾಡ್ತಾ ಇರೋದು ಅದೇನೆ. ಅಂತ ಅಂದರೆ ಇವಾಗ ಚಿಕ್ಕ ಮಕ್ಕಳು ಅಂತ ಅಲ್ಲ, ಎಲ್ಲರಿಗೂ ಕೂಡ ಅವರು ಗೌರವ ಕೊಡ್ತದೇ ಮಾತಾಡೋದು. ಅಂತ ಅಂದರೆ ಏಕವಚನದಲ್ಲೇ ಮಾತಾಡ್ದು. ಅದರಿಂದಾಗಿ ಇವಾಗ ಏನಾಗಿದೆ ಅಂತ ಅಂದರೆ ಸುದೀಪ್ ಸರ್ ಅದೇ ಹೇಳ್ತಾ ಇದ್ದಾರೆ. ಈಗ ಏನಾದ್ರು ನೀವು ಬೇರೆಯವ್ರಿಗೂ ಕೂಡ ಇವಾಗ ಏಕವಚನದಲ್ಲಿ ಮಾತಾಡಲಿಲ್ಲ ಅಂತಂದರೆ ಅವರು ನಿಮ್ಮ ಹತ್ರ ಏಕವಚನದಲ್ಲಿ ಮಾತಾಡಲ್ಲ ಅಂತ ಹೇಳ್ಬಿಟ್ಟು ಕೂಡ ಗೊತ್ತಾಗ್ತಿದೆ. ಆಮೇಲೆ ನಿನ್ನೆ ಕಳಪೆ ಮತ್ತು ಉತ್ತಮ ಕೊಡಬೇಕಾದ್ರೂ ಅಷ್ಟೇ ರಘುರು ಅವಾಗಲೂ ಕೂಡ ಹೇಳಿದ್ರು ಅಶ್ವಿನಿ ಗೌಡ ಅವರು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಅಶ್ವಿನಿ ಅಂತಲೇ ಸ್ಟಾರ್ಟ್ ಮಾಡಿದ್ರು, ಬಟ್ ತಿರ್ಗಾ ನೆನಪಾಯ್ತೇನಾ, ಅದಾದ್ಮೇಲೆ ಅಶ್ವಿನಿ ಗೌಡ ಅವರು ಅನ್ನುವಂಥದ್ದನ್ನು ಹೇಳಿದ್ರು. ಇನ್ನೊಂದು ಏನಪ್ಪ ಅಂತಂದರೆ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲೇ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಏನಂತ ಅಂದರೆ ಅಶ್ವಿನಿ ಗೌಡ ಅವರು ನೋಡಿ ಮ್ಯಾನಿಪ್ಯುಲೇಟ್ ಮಾಡಿಬಿಟ್ಟು ವುಮೆನ್ ಕಾರ್ಡ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅಂತಂದರೆ ಒಂದು ಹೆಣ್ಮಕ್ಳಿಗೆ ಇಲ್ಲಿ ಗೌರವ ಕೊಡ್ತಾ ಇಲ್ಲ, ಹೆಣ್ಮಕ್ಳನ್ನ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದನ್ನು ಕೂಡ ಅವರು ಹೇಳಿದರು. ಆ ವಿಷಯವಾಗೂ ಕೂಡ ಇವಾಗ ಸುದೀಪ್ ಸರ್ ಅವರು ಅಶ್ವಿನಿ ಗೌಡ ಅವ್ರಿಗೆ ಕ್ಲಾಸ್ ತೊಗೊಂಡಿದ್ದಾರೆ. ಏನಕ್ಕಪ್ಪ ಅಂತ ಅಂದರೆ ಅಲ್ಲಿರುವಂಥ ಎಲ್ಲರನ್ನೂ ಕೇಳ್ತಾರೆ, ಅಂದರೆ ಏನು ಕಂಟೆಸ್ಟೆಂಟ್ ಕೊಡಿದಾರೋ ಅವರೆಲ್ಲರೂ ಕೂಡ ಕೇಳ್ತಾರೆ, ಏನು ಅಶ್ವಿನಿ ಗೌಡ ಅವರು ನಿಮ್ಮ ಮರ್ಯಾದೆನ ಕಾಪಾಡ್ತಾ ಇದ್ದೀರಾ, ಯಾರ್ಯಾರಿಗೆ ಅನ್ನಿಸ್ತಾ ಇದೆ ಅನ್ನೋದನ್ನು ಕೈ ಎತ್ತಿ ಹೇಳಿ ಅಂತ ಹೇಳ್ಬಿಟ್ಟು ಕೂಡ ಅಲ್ಲಿ ಕೇಳ್ತಾರೆ. ಬಟ್ ಅಲ್ಲಿ ಯಾರಿಗೂ ಕೂಡ ಏನೂ ಆಗ್ತಾಯಿಲ್ಲ ತೊಂದರೆ. ಬಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಅವ್ರಿಗೆ ಹೇಳಿರುವಂಥ ರೀತಿಯನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾರೆ. ಏನಕ್ಕೆ ಅಂತ ಅಂದರೆ ಅಶ್ವಿನಿ ಗೌಡ ಅವರ ಪರವಾಗಿ ಮಾತಾಡಲಿ ಅಂತ ಒಂದು ಮ್ಯಾನಿಪ್ಯುಲೇಟ್ ಮಾಡುವಂಥದ್ದನ್ನು ಮಾಡೇ ಮಾಡ್ತಾರೆ ಅವ್ರು ಯಾವಾಗಲೂ ಕೂಡ. ಬಟ್ ಹೇಳೋದನ್ನೇ ಹೇಳ್ತೇವೆ ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ಹೇಳುವಂಥ ರೀತಿಯಲ್ಲಿ ಅವ್ರು ಮಾಡ್ತಾರೆ. ರಘುರ್ ಮೇಲೆ ಆಪೋಸಿಟಾಗಿ ಮಾತಾಡಲಿ, ಹೆಣ್ಮಕ್ಳೆಲ್ಲ ಮಾತಾಡಲಿ, ಜೊತೆಲಿರುವ ಗಂಡು ಮಕ್ಕಳೆಲ್ಲ ಮಾತಾಡಲಿ ಅಂತ ಹೇಳ್ಬಿಟ್ಟು ಮಾತಾಡಿದ್ರು. ಬಟ್ ಇದರಲ್ಲಿ ಮ್ಯಾನಿಪ್ಯುಲೇಟ್ ಆಗಿದೆ ಯಾರು ಅಂತ ಅಂದರೆ ಅಭಿಷೇಕ್ ಅಂತ ಹೇಳ್ಬಿಟ್ಟು ನಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ. ಅಭಿಷೇಕ್ ಅವರು ಮ್ಯಾನಿಪ್ಯುಲೇಟ್ ಆಗ್ಬಿಟ್ಟು ಅದಾದ್ಮೇಲೆ ಸ್ಟಾರ್ಟಿಂಗಲ್ಲೂ ಅಷ್ಟೇ ಅವ್ರು ಗಿಲ್ಲಿಗೆ ಮತ್ತು ಅಶ್ವಿನಿ ಗೌಡ ಅವ್ರಿಗಾದಾಗ ಅವಾಗಲೂ ಕೂಡ ಅಭಿಷೇಕ್ ಮತ್ತು ಧನುನ ಮ್ಯಾನಿಪ್ಯುಲೇಟ್ ಮಾಡಿದ್ರು. ಅವಾಗ ಹೋಗಿ ಅಭಿಷೇಕ್ ಅವರು ಕೂಡ ಅಲ್ಲಿ ಗಿಲ್ಲಿನ ಕೇಳೋದೆಲ್ಲ ಈ ರೀತಿ ಎಲ್ಲ ಕೂಡ ನಡೆದಿತ್ತು. ಜೊತೆಯಲ್ಲಿ ಏನಪ್ಪ ಅಂತ ಅಂದರೆ ಇವತ್ತಿನ ಎಪಿಸೋಡ್ ಅಂತೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಅನ್ನಿಸ್ತಾ ಇದೆ. ಏನಕ್ಕೆ ಅಂತಂದರೆ ಸ್ಟಾರ್ಟಿಂಗ್ ಫಸ್ಟ್ನೇ ಪ್ರೋಮೋದಲ್ಲೇ ಫಸ್ಟೆಲ್ಲ ಬೇರೆ ಥರ ಪ್ರೋಮೋ ಬಿಡ್ತಾಯಿದ್ರು. ಬಟ್ ಇವತ್ತಿನ ಪ್ರೋಮೋದಲ್ಲಿ ಏನು ಅಂತ ಅಂದರೆ ಡೈರೆಕ್ಟ್ ಅಶ್ವಿನಿ ಗೌಡ ಅವ್ರಿಗೆ ಬೈಯುವಂಥ ಪ್ರೋಮೋನೇ ಇವಾಗ ರಿಲೀಸ್ ಮಾಡಿದ್ರು. ಅಂದರೆ ಮೊದಲನೇ ಪ್ರೋಮೋ ಬೇರೆ ಥರ ಬಿಡ್ತಾಯಿದ್ರು. ಬಟ್ ಇವತ್ತಿನ ಪ್ರೋಮೋ ಆಲ್ರೆಡಿ ಅಶ್ವಿನಿ ಗೌಡ ಅವ್ರಿಗೆ ಬೈತಾ ಇರೋದು ಬಿಟ್ಟಿದೆ. ನೆಕ್ಸ್ಟ್ ಪ್ರೋಮೋಗಳು ಇನ್ನೂ ಒಂದು 2 ಪ್ರೋಮೋಗಳು ಬರ್ತವೆ. 2 ಪ್ರೋಮೋದಲ್ಲಿ ಯಾವ್ಯಾವ ರೀತಿ ಬೈತಾರೆ ಅನ್ನೋದೆಲ್ಲ ಕೂಡ ನಾವು ನೋಡ್ಬೇಕಾದ್ರೆ ಇನ್ನು ಯಾರ್ಯಾರಿಗೆಲ್ಲ ಕ್ಲಾಸ್ ತಗೋಬೋದು ಅಂತ ನಿಮ್ಗೆ ಅನ್ನಿಸ್ತಾ ಇರ್ಬೋದು ಅನ್ನೋದನ್ನ ಕಮೆಂಟಲ್ಲಿ ತಿಳಿಸಿ. ನಮಗೆ ಅನ್ನಿಸ್ದಂಗೆ ಒಂದು ಗಿಲ್ಲಿ ವಿಚಾರದಲ್ಲಿ 1-2 ತಪ್ಪು ಕ್ಲಾಸ್ ತೊಗೊಳ್ತಾರೆ ಅಂತ ಅನಿಸುತ್ತೆ. ಗಿಲ್ಲಿಯವ್ರಿಗೂ ಕೂಡ ಒಂದು ಬುದ್ಧಿ ಮಾತು ಹೇಳ್ತಾರೆ, ಅದು ಕೂಡ ಕನ್ಫರ್ಮ್ ಇದೆ. ನೋಡೋಣ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನ ಎಪಿಸೋಡಲ್ಲಿ ನಾವು ಕಾದು ನೋಡ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು ಏನಪ್ಪ ಅಂತ ಅಂದರೆ ಅಶ್ವಿನಿ ಗೌಡ ಅವರು ಉಪವಾಸ ಇದ್ದರು. ಅಶ್ವಿನಿ ಗೌಡ ಅವರು ಉಪವಾಸದ ಇಂಥ ಟೈಮಲ್ಲಿ ಬಿಗ್ ಬಾಸೇ ಕರೆದೆ, ಅಂದರೆ ಕನ್ಫೆಷನ್ ಹಾಲಿಗೆ ಕರೆದೆ ಅವರು ಕೂಡ ಹೇಳಿದ್ರು ಬಿಗ್ ಬಾಸ್ ಮನೆಯ ವಾತಾವರಣ ಅಂತ ಅಂದರೆ ಒಂದು ಏನು ರಿಯಲ್ ಮನೆ ಅಲ್ಲ, ಅಲ್ಲಿ ಹೋಗಿರೋದು ಆಟ ಆಡುವ ರೀತಿಯಲ್ಲಿ ಇಲ್ಲಿ ಅಶ್ವಿನಿ ಗೌಡ ಅವ್ರು ನೋಡ್ತಾ ಇಲ್ಲ. ಬಟ್ ಬೇರೆ ರೀತಿ ನೋಡ್ತಾ ಇದ್ದಾರೆ ಅಂತ ಅಂದರೆ ಉಪವಾಸ ಮಾಡೋದು ಇದೆಲ್ಲ ಇಲ್ಲಿ ಆಡ್ತದೆಲ್ಲ ಲೆಕ್ಕನೇ ಇಲ್ಲ. ಬಟ್ ಬಿಗ್ ಬಾಸ್ ಅವರು ಕನ್ಫೆಷನ್ ಹಾಲಿಗೆ ಕರೆಸಿ ಅಲ್ಲಿ ಜ್ಯೂಸ್ ಎಲ್ಲ ಕೊಡ್ಸೋದು ಇದೆಲ್ಲ ಏನಿಸುತ್ತೆ ಅಂತಂದರೆ ಒಂದು ಸ್ವಲ್ಪ ಓವರ್ ಡ್ರಾಮಾ ಅಂತ ಅನಿಸುತ್ತೆ. ಏನಕ್ಕೆ ಅಂತ ಅಂದರೆ ಒಂದು ಆಟ ಥರನೇ ನೋಡಬೇಕು. ಅದು ಬಿಟ್ಬಿಟ್ಟು ನನಗೆ ಆಚೆ ಕಡೆಲ್ಲ ಮರ್ಯಾದೆ ಸಿಗ್ತಲ್ಲ ನನಗಿದ್ರೆ ನೀವು ಬಿಗ್ ಬಾಸ್ ಮನೆಗೆ ಬರಲೇಬಾರ್ದಾಗಿತ್ತು, ತಕ್ಷಣವೇ ಹೊರಟೋಗ್ಬೇಕಾಯ್ತು. ಬಟ್ ಇವ್ರೇನು ಮಾಡ್ತಾಯಿದ್ದಾರೆ ಅಂತ ಅಂದರೆ ಒಂದು ಒಳ್ಳೊಳ್ಳೆ ಮೈಂಡ್ ಗೇಮ್ಗಳನ್ನ ಆಡ್ತಾಯಿದ್ದಾರೆ ಇಲ್ಲಿ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ನಿಸ್ತಾ ಇದೆ. ಅಂದರೆ ಒಂದೊಂದು ವಾರ ಒಂದೊಂದು ರೀತಿಯಲ್ಲಿ ಆಡಿದ್ರು. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.